ಕನ್ನಡದಲ್ಲಿ ಅತಿ ದೊಡ್ಡ ನಟಿಯಾಗಿ ನಾಯಕಿಯಾಗಿ ಕೂಡ ಇವರು ಕಾಣಿಸ್ಕೊಂಡಿದ್ದು ಸುಮಾರು 5-6 ಸಿನಿಮಾಗಳಲ್ಲಿ ಕೂಡ ನಾಯಕಿಯಾಗಿದೆ ಅಂತ. ಇವರು ಬಾಲಿವುಡ್ ಮತ್ತು ಟಾಲಿವುಡ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ಮುದ್ದು ಮುಖದ ಚೆಲುವೆ ಇದೀಗ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಬರ್ತಿರುವಂಥದ್ದು. ನಿಜಕ್ಕೂ ಇದೊಂದು ರೀತಿ ಆಘಾತಕಾರಿಯಾದ ವಿಚಾರ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಆಘಾತಕಾರಿಯಾದ ವಿಚಾರ. ಆದರೆ ಯಾರು ಇದು ನಟಿ ಅಂತ ನೋಡ್ತಾ ಬಂದರೆ ನಿಜಕ್ಕೂ ಶಾಕಿಂಗ್. ಅದು ಮಲಗಿದಂಥ ಜಾಗದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕುಟುಂಬದವರು ಹೇಳಿರುವಂಥದ್ದು. ಅದಕ್ಕೂ ಒಂದು ಶಾಕಿಂಗ್ ಘಟನೆ ಹೇಳ್ತೀನಿ. ಅವ್ರು ಯಾರು ಅಂತ ಹೇಳ್ಬಿಟ್ಟು, ಅವ್ರು ಬೇರೆ ಯಾರಲ್ಲ, ಅನನ್ಯ ರಾಜ್ ಅವರು. ಅನನ್ಯ ರಾಜ್ ಅವ್ರನ್ನ ನೀವು ಬಾಲಿವುಡ್ ಸಿನಿಮಾ ಮತ್ತು ತೆಲುಗು ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲೂ ಕೂಡ ನೋಡಿರ್ತೀರಿ. ಕೇವಲ 28ನೇ ವಯಸ್ಸಿನಲ್ಲಿ ಕೊನೆಯ ಸೆಳೆದಿದ್ದಾರೆ. ಕನ್ನಡದಲ್ಲಿ 4 ಸಿನಿಮಾಗಳಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಇಂಥ ಅದ್ಭುತವಾದಂತಹ ಸಿನಿಮಾ ಮಾಡಿದಂಥ ಮತ್ತು ಜಿಲೇಬಿ ಸಿನಿಮಾ, ಇದರ ಪೂಜಾ ಗಾಂಧಿಯವರು ಕನ್ನಡದಲ್ಲಿ ಅಭಿನಯ ಮಾಡಿದ್ದು. ಇದರಲ್ಲಿ 2ನೇ ನಾಯಕಿಯಾಗಿ ಅನನ್ಯ ರಾಜ್ ಅವರು ಅಭಿನಯ ಮಾಡಿದ್ರು. ತುಂಬಾ ಹಾಟ್ ಮತ್ತು ಬೋಲ್ಡ್ ಪಾತ್ರಗಳನ್ನು ಕೂಡ ಅಭಿನಯಿಸ್ತಿದ್ದಂಥ ಈ ನಟಿ ಕಲಾವಿದೆ ಇದೀಗ ಮಲಗಿದಂಥ ಜಾಗದಲ್ಲಿ ಸಾವನ್ನಪ್ಪಿದ್ದಾರೆ. ಅದು ಕೂಡ ಜುಲೈ 15ನೇ ತಾರೀಕಲ್ಲೇ ಇವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇರೋದು. ಅವರು 1 ತಿಂಗಳು ಆದ ನಂತರ ಪೂರ್ತಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡಿ ತಿಥಿಯನ್ನು ಮುಗಿಸಿ ಆದ ನಂತರ ಅವರ ಕುಟುಂಬದವರು ಈಗ ಈ ಮಾಹಿತಿ ಕೊಟ್ಟರಂತೂ ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆಗ ನೀವೇನಂತೀರಿ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್